ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನನ್ನು ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಶಾರದೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಸಂಚಿಕೆ ಮೊದಲಿಗೆ ಸಾಲಗಾರರಿಂದ ತಪ್ಪಿಸಿಕೊಳ್ಳಲು ಶಾರದ ದೀಪು ಜೊತೆ ಸಿಟಿಗೆ ಬಂದು ಇಳಿತಾರೆ. ನಂತರ ಅವಳ ಅತ್ತೆಯ ಕಾಲು ಬರುತ್ತೆ. ನೀನು ಎಲ್ಲಿದ್ದೀಯ, ನನ್ನ ಹತ್ರ ಒಂದು ಮಾತು ಹೇಳದೆ ಎಲ್ಲಿಗೆ ಹೋಗಿದ್ದೆ ಅಂತ ಹೇಳ್ತಾಳೆ. ಇದಕ್ಕೆಲ್ಲ ಕಾರಣ ನಿಮ್ಮ ಮಗ. ಅವರು ಮಾಡಿದ ಸಾಲದಿಂದಾಗಿ ನಾನು ಪೇಟೆಗೆ ಬರುವಂತಾಯಿತು. ನಾನು ಹುಡುಗಿಕೊಂಡು ಬಂದಿದ್ದೇನಂತೇಳಿ ಫೋನ್ ಕಟ್ ಮಾಡ್ತಾಳೆ. ನಂತರ ನರಸಿಂಹ ಕೆಲಸ ಮಾಡುತ್ತಿದ್ದ ಕಂಪನಿಗೆ ಬಂದು ಅವನನ್ನು ವಿಚಾರಿಸಿದಾಗ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ, ಇಲ್ಲಿ ತುಂಬ ನರಸಿಂಹ ಅವರು ಇರ್ತಾರೆ, ಯಾವ ನರಸಿಂಹ ಅಂತ ನನಗೆ ಗೊತ್ತಾಗ್ತಿಲ್ಲ, ನೀವು ಸರಿಯಾಗಿ ಹೇಳಿ ಅಂತ ಹೇಳ್ತಾನೆ. ನಂತರ ಅವನು ಯೋಚನೆ ಮಾಡ್ತಾನೆ, ಗೊತ್ತಾಯಿತು ಯಾರು ಆ ನರಸಿಂಹ ಅಂದರೆ ಲಕ್ಷ್ಮೀಪುರದ ನರಸಿಂಹನ ಅಂತ ಹೇಳ್ತಿರ್ಬೇಕಾದ್ರೆ ಶಾರದೆಗೆ ಖುಷಿಯಾಗುತ್ತೆ. ಹೌದನ್ನೇ ಅಂತ ಹೇಳಿದಾಗ ನಂತರ ಹೇಳ್ತಾನೆ, ಅವರು ಬಿಟ್ಟೋಗಿ 8 ತಿಂಗಳಾಯ್ತಲ್ಲ ಅಮ್ಮ, ಆದರೆ ಅವರ ಅಡ್ರೆಸ್ಸನ್ನು ನಾನು ಇಸ್ಕೊಂಡಿದ್ದೇನೆ, ಒಂದು ಸಲ ನಾನು ಚೆಕ್ ಮಾಡ್ತೇನೆ ಅಂತ ಹೇಳ್ತಾನೆ. ನಂತರ ಸೆಕ್ಯೂರಿಟಿ ಗಾರ್ಡಿ ಅಡ್ರೆಸ್ಸನ್ನು ಚೆಕ್ ಮಾಡಿದಾಗ ಅವನಿಗೆ ನರಸಿಂಹ ಇರುವ ಅಡ್ರೆಸ್ ಸಿಗುತ್ತೆ. ನಂತರ ಶಾರದನಿಗೆ ಕೊಡ್ತಾನೆ. ಶಾರದ ಅಲ್ಲಿಂದ ಹೊರಡ್ಕೊಂಡು ನರಸಿಂಹ ಇದ್ದ ಮನೆಗೆ ಬರ್ತಾಳೆ. ಜ್ಯೋತಿಕಾ ಪ್ರೆಸ್ ಮೀಟ್ ಅವರ ಜೊತೆ ಮಾತಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವಳಿಗೊಂದು ಕಾಲ್ ಬರುತ್ತೆ. ಅದು ಬೇರೆ ಯಾರದ್ದು ಅಲ್ಲ, ಅವಳದು ಅಮ್ಮ ಮಾಲವಿಕಂದಾಗಿರುತ್ತೆ. ಮಾಲವಿಕೆ ಹೇಳ್ತಾಳೆ, ನಿಂದು ಪ್ರೆಸ್ ಮೀಟ್ ಎಲ್ಲ ಆಯ್ತಾ ಅಮ್ಮ, ನಾನು ದೇವಸ್ಥಾನದಲ್ಲಿ ಚಂದ್ರದರ್ಶನ ಪೂಜೆ ಮತ್ತು ಅನ್ನ ಸಂತರ್ಪಣೆ ಇಟ್ಟಿದ್ದೇನೆ, ನಿನಗೆ ಆರಾಮಾಗಿದ್ದರೆ ನೀನು ನಮ್ಮ ಜೊತೆ ಬಂದುಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಜ್ಯೋತಿಕೆ ಹೇಳ್ತಾಳೆ, ಒಳ್ಳೆಯದು ನಡೀತಿದೆಯಲ್ಲಮ್ಮ, ಯಾಕೆ ಯೋಚನೆ ಮಾಡ್ತಿದ್ಯಾ, ನೀನು ಹೋದ್ರೂ ನಡೆಯುತ್ತೆ, ನೀನು ನಾನು ಬೇರೆನಾ ಅಂತ ಜ್ಯೋತಿಕಾ ಮಾಲವಿಕನಲ್ಲಿ ಕೇಳ್ತಾಳೆ. ಮಾಲವಿಕೆ ಹೇಳ್ತಾಳೆ, ಈ ಸಲ ನಾನು ಸುಮ್ಮನೆ ಇರ್ತೇನೆ, ನೀನು ಬರೋದು ಬೇಡ, ಇನ್ನೊಂದು ಸಲ ಪೂಜೆ ಮಾಡಬೇಕಾದ್ರೆ ನೀನು ಬರಲೇಬೇಕು ಅಂತ ಹೇಳ್ತಾಳೆ. ಆಗ ಜ್ಯೋತಿಕಾ ಆಯ್ತು ಮಮ್ಮ ಅಂತ ಫೋನ್ ಕಟ್ ಮಾಡ್ತಾಳೆ. ಫೋನ್ ಕಟ್ ಮಾಡಿದ ನಂತರ ಮಾಲವಿಕ ಯೋಚನೆ ಮಾಡ್ತಾ ಇರ್ತಾಳೆ. ನನ್ನ ಮಗಳಿಗೆ ಯಾವಾಗಲೂ ಒಳ್ಳೆಯದಾದರೆ ಆಯಿತು ಅಂತ ಯೋಚಿಸ್ತಾ ಇರ್ತಾಳೆ. ಶಾರದಾ ಆಟೋದಲ್ಲಿ ದೀಪು ಜೊತೆ ನರಸಿಂಹ ಇದ್ದ ಅಡ್ರೆಸ್ಗೆ ಬರ್ತಾಳೆ. ಆದರೆ ದೀಪಿಗೆ ಜೋರು ನಿದ್ದೆ ಬರುತ್ತೆ. ಅವಳು ದೀಪುನ ಎಬ್ಬಿಸ್ತಿರ್ಬೇಕಾದ್ರೆ ದೀಪು ಎಚ್ಚರವಾಗೋದಿಲ್ಲ. ಆಗ ಆಟೋ ಡ್ರೈವರ್ ಹೇಳ್ತಾರೆ, ಅವಳು ಇಲ್ಲೇ ಇರಲಿ ಅಮ್ಮ, ನಾನು ಇಲ್ಲೇ ಇರ್ತೇನೆ, ನೀವು ಹೋಗಿ ಬನ್ನಿ ಅಂತ ಹೇಳಿದಾಗ ಶಾರದಾ ಆಯ್ತು ಅಂತ ಹೇಳ್ತಾಳೆ. ಶಾರದಾ ಮನೆ ಬಳಿ ಬಂದು ಬಾಗಿಲು ಬಡಿದಾಗ ಒಂದು ಹೆಂಗಸು ಬಾಗಿಲು ತೆಗ್ತಾಳೆ. ಆ ಹೆಂಗಸನ್ನು ನೋಡಿದಾಗ ಅವಳ ಕುತ್ತಿಗೆಯಲ್ಲಿ ತಾಳಿ ಇರುವುದನ್ನು ನೋಡಿ ಶಾರದಳಿಗೆ ಶಾಕ್ ಆಗುತ್ತೆ. ನಂತರ ನರಸಿಂಹ ಇಲ್ಲಿದ್ದಾರೆ ಅಂತ ಹೇಳ್ಬೇಕಾದ್ರೆ ಇಲ್ಲ, ಅಂಥ ವ್ಯಕ್ತಿ ಇಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬೇಕಾದ್ರೆ ಇಲ್ಲ, ಡ್ರೈವರ್ ನರಸಿಂಹ ಅಂತ ಹೇಳ್ಬೇಕಾದ್ರೆ ಇಲ್ಲ, ನನ್ನ ಗಂಡನ ಹೆಸರು ವಿನಾಯಕ ಅಂತ ಹೇಳ್ತಾಳೆ. ಆಗ ಶಾರದಾ ಸ್ವಾರಿ ಅಂತೇಳಿ ಅಲ್ಲಿಂದ ಹೊರಡಬೇಕಷ್ಟರಲ್ಲಿ ಆ ಹೆಂಗಸು ಬಾಗಿಲಾಗ್ತಾಳೆ. ಅಲ್ಲಿಂದ ಹೊರಡ್ತಾ ಇರಬೇಕಾದ್ರೆ ಆ ಕಿಟಕಿ ಓಪನ್ ಇರುತ್ತೆ. ಅಲ್ಲಿ ವಿನಾಯಕ ಮತ್ತು ಅವನ ಹೆಂಡತಿದ್ದು ಅಂದರೆ ಎರಡನೇ ಹೆಂಡತಿ, ಅವಳಿಗೆ ಬಾಗಿಲು ಓಪನ್ ಮಾಡಿದ್ಲಲ್ಲ ಅವಳೇ ಅವನ ಹೆಂಡತಿಯಾಗಿರ್ತಾಳೆ. ಶಾರದಳಿಗೆ ಆ ಫೋಟೋವನ್ನು ನೋಡಿ ತುಂಬ ಶಾಕ್ ಆಗುತ್ತೆ. ವಾಪಸ್ ಬಂದು ಬಾಗಿಲು ಬಡಿತಾಳೆ. ವಾಪಸ್ ಬಾಗಿಲು ತೆರೆದಾಗ, ಯಾಕಮ್ಮ ಏನಾಗಬೇಕಿತ್ತು ನಿಮಗೆ ಅಂತ ಹೇಳ್ಬೇಕಾದ್ರೆ, ನಿಮ್ಮ ಯಜಮಾನ್ರನ್ನು ಒಂದು ಸಲ ಕರೀರಿ ಅಂತ ಹೇಳ್ತಿರ್ಬೇಕಾದ್ರೆ ಅವರಿಂದ ನಿಮಗೇನಾಗಬೇಕು ಅಂತ ಆ ಹೆಂಗಸು ಕೇಳ್ತಾಳೆ. ಹೊತ್ತಿಗೆ ನರಸಿಂಹ ಸಹ ಬರ್ತಾ ಇರ್ತಾನೆ. ನಂತರ ಶೋಭಾ ಯಾರದು ಅಂತ ಹೇಳ್ತಿರ್ಬೇಕಾದ್ರೆ ನರಸಿಂಹ ಶಾರದನನ್ನು ನೋಡಿ ಶಾಕ್ ಆಗಿಬಿಡ್ತಾನೆ. ಶೋಭಾ ಒಂದು ಸಲ ನರಸಿಂಹನನ್ನು ನೋಡ್ತಾಳೆ, ಇನ್ನೊಂದು ಸಲ ಶಾರದನನ್ನು ನೋಡ್ತಾಳೆ. ನರಸಿಂಹ ಕೇಳ್ತಾನೆ, ನೀನು ಅಂತ ಹೇಳ್ಬೇಕಾದ್ರೆ ಶಾರದಾ ಹೌದು ನಾನೇ, ಲಕ್ಷ್ಮೀಪುರದ ಶಾರದಾ ಅಂತ ಜೋರಾಗಿ ಹೇಳ್ತಾಳೆ. ಶಾರದಾ ನರಸಿಂಹನ ಹತ್ತಿರ ಬರ್ತಾಳೆ. ಆಗ ನರಸಿಂಹ ಹೇಳ್ತಾನೆ, ನಿನಗೆ ಈ ಅಡ್ರೆಸ್ ಕೊಟ್ಟವರು ಯಾರು, ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಿರ್ಬೇಕಾದ್ರೆ ಶಾರದೆ ಹೇಳ್ತಾಳೆ, ಯಾಕೆ ಬರಬಾರ್ದು ಅಂತ ಹೇಳ್ಬೇಕಾದ್ರೆ ಇಲ್ಲ, ನೀನು ಬರಬಾರ್ದು ಅಂತ ಹೇಳಿ ತುದಲ್ತಾನೆ. ನಂತರ ಅವಳ ಬೆನ್ನಿಗೆ ಮುಖ ಮಾಡಿ ನಿಂತ್ಕೊಳ್ತಾನೆ. ಅಷ್ಟೊತ್ತಿಗೆ ಬೈ ಕೇಳ್ತಾಳೆ, ಯಾರ್ರೀ ಇವಳು ಅಂತ ಕೇಳ್ತಿರ್ಬೇಕಾದ್ರೆ ಶಾರದೆ ಹೇಳ್ತಾಳೆ, ಯಾರಂತ ಹೇಳಲಿಕ್ಕೆ ಇವರಿಗೆ ಮುಖ ಎಲ್ಲಿದೆ, ಯಾಕೆಂದರೆ ನಾನು ಹುಡ್ಕೊಂಡು ಬಂದದ್ದು ಇವರನ್ನೇ, ಇವರು ನನ್ನ ಗಂಡ ಅಂತ ಹೇಳ್ತಾಳೆ. ಆಗ ಶೋಭನಿಗೆ ಶಾಕ್ ಆಗ್ತದೆ. ಮೋಸ ಮಾಡಿ ನಿಮ್ಮ ಜೊತೆ ಇರುವ ನನ್ನ ಪತಿದೇವ ಅಂತ ಹೇಳ್ತಾನೆ. ನಂತರ ಶೋಭಾ ನರಸಿಂಹನ ಹತ್ರ ಬಂದು ಏನು ನಡೀತಿದೆ ಅಂತ ಹೇಳಿ ಅಂತ ಹೇಳ್ಬೇಕಾದ್ರೆ, ನನಗೆ ಮದುವೆಯಾಗಿದೆ ಅಂತ ಹೇಳಿದ್ದೇನಲ್ವ, ಅದು ಇವಳೆ ಅಂತ ಹೇಳ್ತಾಳೆ. ಆಗ ಶೋಭೆ ಹೇಳ್ತಾಳೆ, ನಿಮಗೆ ಡೈವರ್ಸ್ ಆಗಿದೆ ಅಂತ ಹೇಳಿದ್ರಲ್ವ ಅಂತ ಕೇಳ್ತಾಳೆ. ಅಮ್ಮನ ಉಟ್ಕೊಂಡು ಬಂದಿದ್ದಾರೆ ಅಂತ ಹೇಳಿದಾಗ ಒಂದು ಸಲ ನೀನು ಸುಮ್ಮನೆ ಇರ್ತೀಯ ಅಂತ ಹೇಳ್ತಾನೆ. ಒಂದು ಒಕ್ಕರಿಸ್ಕೊಂಡು ಬಿಟ್ಟಿದ್ದಾಳೆ, ಅದರ ಜೊತೆ ನಿಂದು ಒಗರ್ನೆ ಬೇರೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಬಂದು, ನೀನು ಬೇರೆ ಇನ್ನೊಂದು ಮದುವೆಯಾಗಿದ್ದೀರಾ ಅಂತ ಕೇಳಬೇಕಾದ್ರೆ ನರಸಿಂಹ ಹೇಳ್ತಾನೆ, ನಿನ್ನ ಒಪ್ಪಿಗೆ ಬೇರೆ ಕೇಳಬೇಕಾ ಅಂತ ಅವಳಿಗೇನೆ ಜೋರು ಮಾಡ್ತಾನೆ. ಹೇಳ್ತಾನೆ, ನೀನು ಯಾಕೆ ಇಲ್ಲಿಗೆ ನನ್ನನ್ನು ಉಟ್ಕೊಂಡು ಬಂದೆ ಅಂತ ಹೇಳ್ಬೇಕಾದ್ರೆ
ಶಾರದೆ ಹೇಳ್ತಾಳೆ, ನಿಮಗೆ ನಾನು ಬೇಡಾದರೆ ಓಕೆ, ಆದರೆ ನೀವು ಜನ್ಮ ಕೊಟ್ಟ ಮಗಳಾದರೂ ನಿಮಗೆ ಬೇಡುವ ಅಂತ ಕೇಳ್ತಾಳೆ. ಹೇಳ್ತಾನೆ, ಮಗಳಂತೆ ಮಗಳು ಎಲ್ಲ ಆಗಿದ್ದು ಆ ದರಿದ್ರದಿಂದನೇ ಅಂತ ಹೇಳ್ತಿರ್ಬೇಕಾದ್ರೆ ಶಾರದೆ ಹೇಳ್ತಾಳೆ, ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ ಅಂತ ಹೇಳ್ತಾಳೆ. ಹೇಳ್ತಾನೆ, ನಿನಗೆ ಗಂಡು ಮಗನ ಎರಕೇನು, ನೀನು ಹೆಣ್ಣು ಮಗನ್ನು ಎತ್ತಿದ್ಯ, ನಿನ್ನ ಕರ್ಮ ಅನುಭವಿಸು, ಅದಕ್ಕೆ ನಾನು ಆ ಮಗುವನ್ನು ಮತ್ತು ನಿನ್ನನ್ನು ಬಿಟ್ಟು ಬಂದಂತ ಹೇಳ್ತಾನೆ. ಅವನು ಎರೆದು ಬಿಟ್ಟೆ, ಆದರೆ ಆ ಮಗುವನ್ನು ಎಲ್ಲಿಯಾದರೂ ನಿನಗೆ ಬಿಸಡಿ ಬರ್ಬೋದಿತ್ತು ಅಂತ ಹೇಳ್ಬೇಕಾದ್ರೆ ಎಲ್ಲಿ ಅಂತ ಹೇಳ್ತಾನೆ. ಆಗ ಯಾವುದೋ ಒಂದು ಮೂಲೆ ಜಗಲಿಯಲ್ಲಿ ಅಥವಾ ಯಾವುದೋ ಒಂದು ದೇವಸ್ಥಾನದಲ್ಲಿ ಅಥವಾ ಅನಾಥಾಶ್ರಮದಲ್ಲಿ ಬಿಟ್ಟು ಬರ್ಬೋದಿತ್ತು ಅಂತ ಹೇಳ್ತಾನೆ. ಮಾತುಗಳನ್ನೆಲ್ಲ ಹೇಳಿ, ಜಗಳ ಮಾಡುವ ಪುರ್ಸೋತ್ ನನಗಿಲ್ಲ, ಈಗ ನೀನು ನನ್ನ ಜೊತೆ ಬರಲೇಬೇಕು, ನೀನು ಅಷ್ಟೊಂದು ಸಾಲ ಮಾಡಿಕೊಂಡು ನಮ್ಮನ್ನೆಲ್ಲ ಬಿಟ್ಟು ಬಂದಿದ್ಯಲ್ಲ, ಸಾಲ ತೀರಿಸೋರು ಯಾರು ಅಂತ ಹೇಳ್ತಾಳೆ. ನಾನು ಬರಲ್ಲ ಅಂತ ನರಸಿಂಹ ಹೇಳ್ತಾನೆ. ಆಸ್ತಿಯನ್ನ ಏನೂ ಇಲ್ಲ, ನಾನು ಈಗ ಇರುವುದು ಶೋಭನ ಆಸ್ತಿಯಲ್ಲಿ, ನನಗೆ ಇರುವುದು ಒಬ್ಬಳೇ ಇವಳು ಮಾತ್ರ, ನಾನು ಎಲ್ಲೂ ಬರಲ್ಲ, ಇವಳೇ ನನ್ನ ಆಸ್ತಿ ಅಂತ ಹೇಳ್ತಾನೆ. ನೆಮ್ಮದಿಯಾಗಿದ್ದೇನೆ, ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಶಾರದೆ ಹೇಳ್ತಾಳೆ, ದೇವತೆ ಅಂತ ಮಗಳು ಹೊರಗಡೆ ಇರಬೇಕಾದ್ರೆ ಅವಳನ್ನು ನೋಡದ ನೀನೆಂತ ಅಪ್ಪನು ಹೇಳ್ತಾಳೆ. ಆಗ ನರಸಿಂಹ ಹೇಳ್ತಾನೆ, ಏನೇ ನೀನು ನಾಲಿಗೆ ಉದ್ದ ಇದೆ ಅಂತ ಮಾತಾಡ್ತಿದ್ಯಲ್ಲ, ಇಷ್ಟು ಆದರೂ ನಿನ್ನ ಜನ್ಮಕ್ಕೆ ಬುದ್ಧಿ ಬಂದಿಲ್ಲಲ್ವ ಅಂತ ಹೇಳ್ತಾನೆ. ನಿನ್ನ ಹೆಣ್ಣು ಮಗಳನ್ನು ಇಟ್ಕೊಂಡು ನೀನು ಮರ್ಯಾದೆಯಾಗಿ ಹೇಗೆ ಜೀವನ ಮಾಡ್ತೀಯ ಅಂತ ನಾನು ಸಹ ನೋಡ್ತೇನೆ. ಗಂಡು ದಿಕ್ಕಿಲ್ಲದ ಒಬ್ಬ ಹೆಣ್ಣು ಮಗಳು ಜೀವನ ಮಾಡೋದು ತುಂಬ ಕಷ್ಟ ಇದೆ ಅಂತ ಹೇಳ್ತಾನೆ. ಶಾರದೆ ಹೇಳ್ತಾನೆ, ನಾನು ಮರ್ಯಾದೆಯಾಗಿ ನನ್ನ ಮಗಳ ಜೊತೆ ಜೀವನ ಮಾಡ್ತಾನೆ, ಇಡೀ ಊರು ತಿರುಗಿ ನೋಡುವಾಗೆ ಅವಳನ್ನು ಬೆಳೆಸ್ತೇನೆ ಅಂತ ಹೇಳ್ತಾಳೆ. ಚಕ್ರ ಒಂದೇ ರೀತಿ ಇರಲ್ಲ, ಇವತ್ತು ನೀನು ಎತ್ತ ಮಗಳು ನಿನಗೆ ಬೇಡವಾಗಿರ್ಬೋದು, ಆದರೆ ಒಂದಲ್ಲ ಒಂದು ದಿನ ನೀನು ನಿನ್ನ ಮಗಳಿಗಾಗಿ ಅಂಬಲಿಸುವ ದಿನ ಬಂದೇ ಬರುತ್ತೆ ಅಂತ ಹೇಳ್ತಾಳೆ. ಇದೇ ನಿನ್ನ ಮಗಳ ಕಾಲಿಗೆ ನೀನು ಕಸ ಆಗ್ತೀಯ ಅಂತ ಹೇಳ್ತಾಳೆ. ನಾನು ನಿನ್ನ ಹತ್ರ ಬೇಡ್ಕೊಳ್ತಿದ್ದೇನಲ್ವ, ಅದೇ ನೀನು ನಿನ್ನ ಮಗಳ ಕಾಲ ಮುಂದೆ ಬಂದು ಬೇಡ್ಕೊಂಡ್ರೂ ಸಹ ನಿನ್ನ ಮಗಳು ನಿನಗೆ ದಕ್ಕುವುದಿಲ್ಲ, ಅವಳು ನಿನ್ನ ಮಾತನ್ನು ಕೇಳುವುದಿಲ್ಲ ಅಂತ ಹೇಳ್ತಾಳೆ. ಆಗ ನಾನು ನಿನ್ನ ಮಗಳ ಕಾಲಿಗೆ ಬಂದು ಬೀಳ್ತೇನಾ ಅಂತ ಹೇಳ್ತಾನೆ. ಓಕೆ, ಈ ನಿನ್ನ ದರಿದ್ರ ಮುಖವನ್ನು ನನ್ನ ಮುಂದೆ ತೋರಿಸಬೇಡ, ಇನ್ನು ಮುಂದೆ ನೀನು ಈ ಅಡ್ರೆಸ್ ಉಟ್ಕೊಂಡು ಇಲ್ಲಿಗೆ ಬಂದರೆ ನಾನು ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ಬೇಕಾದ್ರೆ ಶಾರದೆ ಹೇಳ್ತಾಳೆ, ನೀನು ಮಾಡಿದ ಸಾಲ ತೀರಿಸುವವರು ಯಾರು ಅಂತ ಅವನನ್ನು ಪ್ರಶ್ನಿಸುತ್ತಾಳೆ. ಅಂತ ಹೇಳ್ತಿರ್ಬೇಕಾದ್ರೆ, ಆಯಿತು ನೀನು ಬಾಬಾ ಹೇಳ್ತೀಯ, ಬರ್ತೇನೆ, ಶನಿವಾರ ಭಾನುವಾರ ಬಂದರೆ ಸಾಕಾ ಅಂತ ಕೇಳಿದಾಗ ಕೋಪಗೊಂಡ ಶಾರದ ಕೆನ್ನೆಗೆ ಒಂದು ತಟ್ಟನೆ ಬಾರಿಸ್ತಾಳೆ. ಕೊಂಡ ನರಸಿಂಹ, ನನ್ನ ಮೇಲೆ ಕೈ ಮಾಡುವಷ್ಟು ನಿನಗೆ ಧೈರ್ಯನಂತೇಳಿ ಅವಳಿಗೆ ಬಾರಿಸಬೇಕು ಅನ್ನುವಷ್ಟರಲ್ಲಿ ಶಾರದ ಅವನನ್ನು ತಡೆದು ನಿಲ್ಲಿಸ್ತಾಳೆ. ಸಂಸ್ಕಾರ ಇದ್ದ ಮನೆಯಿಂದ ಬಂದ ಹೆಣ್ಣು ಮಗಳು, ಸುಮ್ಮನೆ ಇದ್ದೇನೆ, ಇನ್ನೇನಾದರೂ ಆ ಥರ ಮಾಡಿದರೆ ಇನ್ನೊಂದು ದಿನ ನಿನಗೆ ಈ ಶಾರದಳ ಬೆಲೆ ಏನು ಅಂತ ನಿನಗೆ ಗೊತ್ತಾಗೇ ಆಗುತ್ತೆ ಅಂತ ಹೇಳ್ತಾಳೆ. ಶಾರದೆ ಹೇಳ್ತಾಳೆ, ನನ್ನ ಜೀವನದಲ್ಲಿ ನನ್ನ ಮಗಳಿಗೋಸ್ಕರ ನನಗೋಸ್ಕರ ನಿನ್ನನ್ನು ಮತ್ತೆ ನನ್ನ ಜೀವನದಲ್ಲಿ ಬರುವಾಗೆ ನಾನು ಯಾವತ್ತೂ ಕರೆಯುವುದಿಲ್ಲ ಅಂತ ಹೇಳಿ ಶಪಥ ಮಾಡ್ತಾಳೆ. ಇವತ್ತಿನಿಂದ ನೀನು ನನ್ನ ಮಗಳ ಪಾಲಿಗೆ ಸತ್ತೋದೆ, ಇವತ್ತಿನಿಂದ ನನ್ನ ಮಗಳಿಗೆ ನಾನೇ ಅಪ್ಪ ನಾನೇ ಅಮ್ಮ ಅಂತ ಹೇಳ್ತಾಳೆ. ನರಸಿಂಹನ ಮನೆಯಿಂದ ಹೊರಗೆ ಬಂದು ತಾನೇ ಹೇಳಿದ ಮಾತುಗಳನ್ನು ತಾನೇ ಯೋಚಿಸ್ತಾ ನಿಂತ್ಕೊಳ್ತಾಳೆ. ನಂತರ ಅಲ್ಲಿಂದ ದೀಪು ಇದ್ದಲ್ಲಿಗೆ ಬರ್ತಾಳೆ. ದೀಪಿಗೆ ಸಹ ಎಚ್ಚರವಾಗಿರುತ್ತೆ, ಕೂತ್ಕೊಂಡಿರ್ತಾಳೆ. ಆಟೋ ಡ್ರೈವರ್ ಕೇಳ್ತಾರೆ, ನಿಮ್ಮ ಊರು ಸಿಕ್ಕಿದ್ರಮ್ಮ ಅಂತ ಹೇಳ್ಬೇಕಾದ್ರೆ ಶಾರದ ಸಮಾಧಾನದಿಂದ ಹೌದು ಅಂತ ಹೇಳಿ ಆಟೋ ಡ್ರೈವರಿಗೆ ಚಾರ್ಜ್ ಕೊಡ್ತಾಳೆ. ನಂತರ ದೀಪಿಗೆ ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ನನ್ನ ಅಪ್ಪ ನನಗೆ ಸಿಕ್ಕಿದ್ರು ಅಂತ ಹೇಳ್ತಾ ಖುಷಿಯಾಗುತ್ತೆ. ದೀಪುವನ್ನು ಆಟೋದಿಂದ ಕೆಳಗೆ ಇಳಿಸ್ತಾಳೆ. ಹೇಳ್ತಾಳೆ, ಅಪ್ಪ ಎಲ್ಲಮ್ಮ, ಅಪ್ಪ ಇನ್ನೂ ಬರಲಿಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಬೇಕಾದ್ರೆ ಶಾರದಿಗೆ ದೀಪು ಹತ್ರ ಏನು ಹೇಳುವುದಂತ ಗೊತ್ತಾಗದೆ ಜೋರಾಗಿ ಅಳ್ತಾಳೆ. ಕಣ್ಣ ನೀರನ್ನು ಒರೆಸುತ್ತಾ, ಅಪ್ಪ ಎಲ್ಲೋ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರಂತೆ, ಅವರಿಲ್ಲ, ಹಾಗಾಗಿ ನಾವು ಈಗ ನಡೆದುಕೊಂಡು ನಿಧಾನವಾಗಿ ಹೋಗೋಣ ಬೇರೆ ಎಲ್ಲಿಗೋ ಅಂತ ಹೇಳ್ಬೇಕಾದ್ರೆ ದೀಪು ಪಾಪ ಆಯ್ತಮ್ಮ ಅಂತ ಹೇಳ್ತಾಳೆ. ನಂತರ ಶಾರದಾ ಅವಳನ್ನು ಕರ್ಕೊಂಡು ದಾರಿ ಉದ್ದಕ್ಕೂ ಹೋಗ್ತಾಳೆ. ಜ್ಯೋತಿಕೆಗೆ ಪ್ರೆಸ್ ಮೀಟ್ನವರು ಸನ್ಮಾನ ಮಾಡ್ತಾರೆ. ಇತ್ತ ಜ್ಯೋತಿಕ ಮನೆಯವರೆಲ್ಲ ಟಿವಿಯಲ್ಲಿ ನೋಡ್ತಾ ಖುಷಿ ಪಡ್ತಾ ಇರ್ತಾರೆ. ಜ್ಯೋತಿಕೆ ಹೇಳ್ತಾಳೆ, ನನಗೆ ತುಂಬ ಖುಷಿ ಆಗ್ತಿದೆ, ನಾನು ಈ ದಿನ ಒಂದು ಮಾತನ್ನು ಹೇಳ್ತೇನೆ, ಯಾಕಂದರೆ ನಮ್ಮ ಮನೆಯವರೆಲ್ಲ ಸೇರಿ ನಮ್ಮ ನೇತ್ರವನ್ನು ದಾನ ಮಾಡ್ತೇವೆ ಅಂತ ಹೇಳ್ತಿರ್ಬೇಕಾದ್ರೆ ತಾತನಿಗೆ ತುಂಬ ಖುಷಿಯಾಗುತ್ತೆ, ಎಷ್ಟಾದರೂ ನನ್ನ ಮೊಮ್ಮಗಳಲ್ವ ಅಂತ ತಾರೆ. ಟಾನಿ ಎಷ್ಟು ಮುದ್ದಾಗಿ ಮಾತಾಡ್ತಾ ಇದ್ದಾಳೆ ನೋಡಿದ್ಯಾ, ತುಂಬ ಪ್ರಬುದ್ಧವಾಗಿ ಮಾತಾಡ್ತಾ ಇದ್ದಾಳೆ ಅಂತ ಮನೆಯವರ ಹತ್ರ ತುಂಬ ಖುಷಿಯಾಗಿ ಹೇಳ್ತಾರೆ. ಸಿದ್ದುನ ಅಮ್ಮ ಹೇಳ್ತಾರೆ, ಏನೇ ಆಗಲಿ ನನ್ನ ಸೊಸೆ ಹೇಳಿದ ನಂತರ ನಾನಂತೂ ಡೊನೇಟ್ ಮಾಡುವುದೇ ಅಂತ ಹೇಳ್ತಾರೆ. ಆದಷ್ಟು ಬೇಗ ಸಿದ್ದು ಮತ್ತು ಜ್ಯೋತಿಕಾ ಮದುವೆ ಆಗಬೇಕು ಅಂತ ನನಗೆ ಅದೇ ಚಿಂತೆ ಅಂತ ಹೇಳ್ತಾರೆ.
ಹೇಳ್ತಾರೆ ದೇವರ ಹತ್ರ ಆದಷ್ಟು ಬೇಗ ಬರಲಿ ಅಂತೇಳಿ ನಾನು ನಿನ್ನ ಹತ್ರ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಬರ್ತಾರೆ. ಅರ್ಚಕರು ಬಂದು ಏಕೆ ಬಂದಿದ್ದೀರಮ್ಮ ಅಂತ ಹೇಳ್ಬೇಕಾದ್ರೆ ಅರ್ಚನೆ ಮಾಡಲು ಬಂದಿದ್ದೇನೆ. ಯಾರ ಹೆಸರಲ್ಲಿ ಅಂತ ಹೇಳ್ಬೇಕಾದ್ರೆ ಜ್ಯೋತಿಕನ ಹೆಸರಲ್ಲಿ ಹೇಳ್ತಾರಲ್ಲೇ ಆಯ್ತಂತ ಹೇಳಿ ಅರ್ಚಕರು ಅರ್ಚನೆ ಮಾಡ್ತಾರೆ. ಶಾರದ ಮತ್ತು ದೀಪು ಸಹ ಅದೇ ದೇವಸ್ಥಾನದಲ್ಲಿ ಬಲಿ ಬರ್ತಾರೆ. ಶಾರದ ದೀಪು ಹತ್ರ ಹೇಳ್ತಾರೆ, ಬಾ ನಾವು ದೇವರಿಗೆ ಕೈ ಮುಗಿದು ಇಲ್ಲಿಂದ ಹೊರಡೋಣ ಅಂತ ಹೇಳ್ತಾಳೆ. ದೇವರು ಅಂದರೆ ಯಾರಂತ ಹೇಳ್ಬೇಕಾದ್ರೆ ಶಾರದೆ ಹೇಳ್ತಾಳೆ, ಕೆಲವರಿಗೆ ಕೆಲಸನೇ ದೇವರು, ಕೆಲವರಿಗೆ ಅಪ್ಪ ಅಮ್ಮನೇ ದೇವರು ಅಂತ ಹೇಳ್ತಿರ್ಬೇಕಾದ್ರೆ ದೀಪು ಪಾಪ ಅಪ್ಪ ದೇವರ ಅಮ್ಮ ಅಂತ ಶಾರದನ ಹತ್ರ ಕೇಳ್ತಾಳೆ. ಏನು ತೋಚದೆ, ಹೌದು ಅಪ್ಪ ಮಾತ್ರ ದೇವರು ಅಲ್ಲ ಅಮ್ಮನೂ ದೇವರೇ, ಆದರೆ ಆ ದೇವರನ್ನು ನೋಡುವ ಭಾಗ್ಯ ನಿನಗೆ ಇಲ್ಲ ಅಂತ ಹೇಳ್ತಾಳೆ. ಹಂಗಂದ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದ ಹಂಗಂದ್ರೆ ಅಂತ ಏನು ಉತ್ತರಿಸಲಾಗದೆ ಏನಿಲ್ಲ ಅಂತ ಬಾ ನಡಿ ಹೋಗೋಣ ಅಂತ ಹೇಳ್ತಾಳೆ. ಅಮ್ಮ ನನಗೆ ಜೋರು ಹೊಟ್ಟೆ ಹಸಿಯುತ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದೆ ಹೇಳ್ತಾಳೆ, ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ನಾವು ಹೊಟ್ಟೆಗೆ ತಿನ್ನೋಣ ಅಂತ ಹೇಳ್ಬೇಕಾದ್ರೆ ಇಲ್ಲಮ್ಮ ನನಗೆ ನಡೀಲಿಕ್ಕೆ ಆಗಲ್ಲ, ಹೊಟ್ಟೆ ಜೋರು ಹಸಿತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲೊಬ್ಬ ವ್ಯಕ್ತಿ ಇರ್ತಾರೆ, ಹೋಗಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿದ್ದಾರೆ, ಮಗು ಹೊಟ್ಟೆ ಹಸಿವು ಅಂತ ಹೇಳ್ತಿದೆ, ಹೋಗು ಕರ್ಕೊಂಡು ಹೋಗು ಮೇಲ್ಗಡೆ ದೇವಸ್ಥಾನದಲ್ಲಿ ಪ್ರಸಾದ ಇದೆ ಅಂತ ಹೇಳ್ತಾರೆ. ಶಾರದ ಆಯಿತು ಅಂತೇಳಿ ದೀಪುನ ದೇವಸ್ಥಾನದ ಬಳಿಗೆ ಕರ್ಕೊಂಡು ಹೋಗ್ತಾಳೆ. ಬಂದ ಭಕ್ತಾದಿಗಳಿಗೆಲ್ಲ ತನ್ನ ಕೈಯಾರೆ ಪ್ರಸಾದ ವಿತರಣೆ ಮಾಡ್ತಾ ಇರ್ತಾಳೆ. ದೀಪು ಮತ್ತು ಶಾರದ ಸಹ ಅಲ್ಲಿಗೆ ಬರ್ತಾರೆ. ಕನಿಗೆ ಯಾವುದೇ ಒಂದು ಫೀಲ್ ಆಗುತ್ತೆ, ಅಂದರೆ ಕರುಳ ಬಳಿ ಸಂಬಂಧದ ಥರ ಫೀಲ್ ಆಗುತ್ತೆ. ಹಿಂದೆ ತಿರುಗಿ ನೋಡಿದಾಗ ಅದು ಬೇರೆ ಯಾರಾಗಿರೋದಿಲ್ಲ, ದೀಪು ಮತ್ತು ಶಾರದ ಇರ್ತಾರೆ. ಮಾಳವಿಕ ತನಗರಿವಿಲ್ಲದೆ ಶಾರದ ಬಳಿಗೆ ಬಂದು ಅವಳ ಕೆನ್ನೆಗೆ ಮುಟ್ತಾಳೆ. ಮಾಳವಿಕನಿಗೆ ಅವಳ ಕೆನ್ನೆ ಮುಟ್ಟಿದಾಗ ಶಾರದಲೇ ತನ್ನ ಮಗಳು ಎನ್ನುವ ಭಾಸವಾಗುತ್ತೆ. ಇಬ್ಬರಲ್ಲೂ ಒಂಥರ ಏನೋ ಒಂದು ರೋಮಾಂಚನವಾಗುತ್ತೆ. ಶಾರದ ಕಣ್ಣಲ್ಲಿ ನೀರು ಸುರಿಯುತ್ತಿರುತ್ತೆ. ಅದು ಮಾತ್ರ ಅಲ್ಲದೆ ಮಾಳವಿಕ ಕಣ್ಣಲ್ಲಿ ಸಹ ನೀರು ತನ್ನಂತಾನೆ ಶುರುವಾಗುತ್ತೆ. ಮಾಳವಿಕ ಶಾರದಾಳ ಕಣ್ಣಲ್ಲಿ ಹರಿಯುತ್ತಿರುವ ನೀರನ್ನು ತನ್ನ ಕೈಯಲ್ಲಿ ಒರೆಸ್ತಾ ಇರ್ತಾಳೆ. ಮಾಳವಿಕ ಶಾರದನ ಹತ್ರ ಕೇಳ್ತಾಳೆ, ಯಾಕಮ್ಮ ನೀನು ನನ್ನನ್ನು ಹಾಗೆ ನೋಡ್ತಾ ಇದ್ದೀಯ ಅಂತ ಹೇಳ್ತಿರ್ಬೇಕಾದ್ರೆ ಶಾರದ ಹೇಳ್ತಾಳೆ, ನನಗೆ ನಿಮ್ಮನ್ನು ಯಾವಾಗ ಎಲ್ಲಿಯೋ ನೋಡಿದ ಹಾಗೆ ಆಗುತ್ತೆ ಅಮ್ಮ ಅಂತ ಹೇಳ್ಬೇಕಾದ್ರೆ ಮಾಳವಿಕೆ ಹೇಳ್ತಾಳೆ, ನಾನು ನಿನ್ನನ್ನು ಎಲ್ಲಿ ಸಹ ನೋಡಲಿಲ್ಲಲ್ವಮ್ಮ ಅಂತ ಹೇಳ್ತಾಳೆ. ಮಾಳವಿಕೆ ಹೇಳ್ತಾಳೆ, ನನ್ನ ಅಂತರಾತ್ಮದಲ್ಲಿ ನನಗೆ ನೀನು ಗೊತ್ತು ಅಂತ ಆಗ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮ ಪುಟ್ಟ ಪಾಪು ದೀಪು ಏನು ಹೇಳ್ತಾಳೆ ಗೊತ್ತಾ, ಅಂದರೆ ನಾನು ಸಹ ನಿಮಗೆ ಗೊತ್ತಿರಬೇಕಲ್ವ ಅಂತ ಹೇಳ್ತಿರ್ಬೇಕಾದ್ರೆ ಮಾಳವಿಕ ದೀಪು ಬಳಿ ಬಂದು ಕೇಳ್ತಾಳೆ, ತುಂಬ ಚೂಟಿಯಾಗಿದ್ಯಾ, ಏನು ನಿನ್ನ ಹೆಸರು ಅಂತ ಕೇಳ್ತಿರ್ಬೇಕಾದ್ರೆ ದೀಪು ಹೇಳ್ತಾಳೆ, ನನ್ನ ಹೆಸರು ದೀಪು, ಎಲ್ಲರೂ ನನ್ನನ್ನು ಪ್ರೀತಿಯಿಂದ ದೀಪು ಅಂತಲೇ ಕರೆಯೋದು ಅಂತ ಹೇಳ್ತಾಳೆ. ನನ್ನ ಅಮ್ಮ ಮಾತ್ರ ನನ್ನನ್ನು ಅಮ್ಮು, ಚಿನ್ನು, ಬಂಗಾರಿ ಏನೆಲ್ಲ ಹೆಸರಿನಿಂದ ಕರೀತಾಳೆ. ಅದೇ ಮಾಳವಿಕೆ ಹೇಳ್ತಾಳೆ, ಹಾಗಾದರೆ ನಾವು ನಿನ್ನನ್ನು ಅಮ್ಮಮ್ಮ ಅಂತ ಕರೆಯಲ್ಲ ಅಂತ ಕೇಳ್ತಾಳೆ. ದೀಪು ಹೇಳ್ತಾಳೆ, ನೀವು ನನ್ನ ಅಮ್ಮನಿಗೆ ಅಮ್ಮ ಥರ ಇದ್ದೀರಾ, ನೀವು ನನ್ನನ್ನು ಅಮ್ಮಮ್ಮ ಅಂತ ಕರೀತೀರಾ ಅಂತ ಹೇಳ್ತಿರ್ಬೇಕಾದ್ರೆ ಶಾರದ ಮತ್ತು ಮಾಳವಿಕ ಮುಖ ನೋಡ್ತಾ ಇರ್ತಾರೆ. ಈ ಸಂಚಿಕೆ ಮುಕ್ತಾಯವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.